ಸರಾಸರಿ ಟೋಟಲಾಗಿ 4 ಎಕರೆಯಲ್ಲಿ ಇದು ಕಲ್ಲಂಗಡಿ ಬೆಳೆದಿರೋದು. ಸೊ ಫಾರ್ಮಿಂಗಲ್ಲಿ ಇದು ನ್ಯಾಚುರಲ್ ಆಗಿ ಕಲ್ಲಂಗಡಿ ಲಾಸ್ ಮಾಡಿರೋದು. ಇದು ಅಂದರೆ ಬೆಳೆಯಲ್ಲಿ ಸ್ವಲ್ಪ ಗೊಬ್ಬರ ಏನಾದರೂ ಏರುಪೇರಾದರೆ ರೈತರು ಮಾಡಿದಾಗ ಸೊ ಅದು ಏರುಪೇರು ಮಾಡಿರೋದು. ಸೊ ನೋಡಿ ಇಲ್ಲಿ ಎಷ್ಟು ಕಲ್ಲಂಗಡಿ ಇದೆ ಅಂದರೆ ಸುಮಾರು ಅಂದರೆ 4 ಎಕರೆಯಲ್ಲಿ 1 ಎಕರೆಗೆ ಏನಿಲ್ಲ ಅಂದರೂ 20 ಟನ್ ಲೆಕ್ಕ ಹಿಡಿದ್ರು 4 ಎಕರೆಗೆ ಒಂದು 80 ಟನ್ ಲೆಕ್ಕದಲ್ಲಿ ಕಲ್ಲಂಗಡಿ ಬಿದ್ದಿರೋದು. ಆಲ್ರೆಡಿ ಕಟಿಂಗ್ ಬಂದಿದೆ ಇದು. ಬಟ್ ಈಗ ಏನಾಗಿದೆ ಅಂದರೆ ಲಾಸ್ಟ್ ಟೈಮ್ ನಡೆದಿರೋಂಥ ಒಂದೇ ಒಂದು ವಿಡಿಯೋ, ಅದೇನು ಫೇಕ್ ವಿಡಿಯೋ ಏನು ಬಂತು ಕಲ್ಲಂಗಡಿಲಿ ಇಂಜೆಕ್ಷನ್ ಮಾಡ್ತಾಯಿದ್ದಾರೆ ಅಂಥೇಳಿ. ಸೊ ಆ ಒಂದು ವಿಡಿಯೋದಿಂದ 9 ರೂಪಾಯಿ 10 ರೂಪಾಯಿ ಇರೋಂಥ ಕಲ್ಲಂಗಡಿ ರೇಟು, ಅಂದರೆ ರೈತರಿಗೆ ಸಿಗ್ತಾರಂಥ ಕಲ್ಲಂಗಡಿ ರೇಟು ಇವತ್ತು ಕೇವಲ 4-5 ರೂಪಾಯಿಗೆ ಬಂದು ನಿಂತಿದೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಅದೇ ನೀವು ಮಾರ್ಕೆಟಲ್ಲಿ ತೊಗೊಳ್ಳಿಕ್ಕೆ ಹೋದರೆ ಸೊ ಅವರಲ್ಲಿ 40 ರೂಪಾಯಿ 30 ರೂಪಾಯಿ ಕೆ ಜಿ ಹೇಳಿದರು. ರೈತರಿಗೆ ಕೊಡ್ತಾ ಇರೋದು ಕೇವಲ 5 ರೂಪಾಯಿ ಕೆ ಜಿ ಮಾತ್ರ. ಸೊ ಅಂಥದ್ರಲ್ಲಿ ನೀವು ನಿಮ್ಮದು ಲೈಕು, ಫಾಲೋವರ್ಸು, ಕಾಮೆಂಟ್ಸು ಹೆಚ್ಚಿಸ್ಕೊಳ್ಳೋಕ್ಕೆ ಯಾವುದೋ ಒಂದು ಇಂಜೆಕ್ಷನ್ ತೊಗೊಂಡು ಅದು ಟ್ಯೂಬ್ ಹಾಕಿ ಕಲ್ಲಂಗಡಿ ಪೇಕ್ ಬರ್ತಾಯಿದೆ ಅಂತ ಹೇಳ್ತಾಯಿದ್ರೆ, ಇದು ಯಾವುದು ಪೇಕಾಗಿ ಬೆಳೆದಿರೋದಲ್ಲ, ಇದು ನ್ಯಾಚುರಲ್ ಬಂದಿರೋದು. ಬಟ್ ನೀವೇನು ಮಾಡ್ತಾಯಿದ್ದೀರ ವಿಡಿಯೋಸು, ಸೊ ಆ ಒಂದು ವಿಡಿಯೋಸಿಂದಾಗಿ ಎಕರೆಗೆ 70-80 ಸಾವಿರ ಏನು ಇನ್ವೆಸ್ಟ್ ಮಾಡಿರ್ತಾರೆ ರೈತರು, ಅವರಿಗೆ ನೀವು ಮಾಡ್ತಾಯಿರೋಂಥ ಇದು ಧೋಕಾ ಅಂತಲೇ ಹೇಳ್ಬೋದು. ಸೊ ಎಷ್ಟು ಕಲ್ಲಂಗಡಿ ಬಿದ್ದಿದೆ, ಇದು ಪೂರ್ತಿ 4 ಎಕರೆಯಲ್ಲಿ ಬಿದ್ದಿರೋ ಕಲ್ಲಂಗಡಿ ಇದು. ಸೊ ಕಟ್ಟಿಂಗ್ ಆಗಲಿಲ್ಲ ಅಂದರೆ ಹಾಕಿರೋಂಥ ಬಂಡವಾಳ ಕೂಡ ವೇಸ್ಟ್ ಆಗುತ್ತೆ. ನೀವೇನೋ ಮಾಡಿರ್ತಾರೆ ನಿಮ್ಮದೊಂದು ಹಾಬಿ ಅನ್ನೋ ಲೆಕ್ಕಕ್ಕೆ, ನೀವು ಅದು ನಿಮಗೆ ಬೇಕಾಗಿರೋದು ನಿಮ್ಮದು ಹೊಟ್ಟೆ ಪಾಡನ್ನು ನೋಡ್ಕೊಳ್ಳಿಕ್ಕೆ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ. ನೋಡಿ ಇಲ್ಲಿ ಬಿದ್ದಿರೋ ಕಲ್ಲಂಗಡಿ ನೋಡಿ, ಕಟ್ಟಿಂಗಿಗೆ ಯಾರೂ ಬರ್ತಾಯಿಲ್ಲ. ಇದು ಇನ್ನು ಕೇವಲ 2-3 ದಿನ ಬಿಟ್ಟರೆ ಇದು ಯಾವುದೇ ಕಾರಣಕ್ಕೂ ಕಟ್ಟಿಂಗ್ ಆಗೋದು ಇಲ್ಲ. ಸೊ ಕಟ್ಟಿಂಗ್ ಆಗಲಿಲ್ಲ ಅಂದರೆ ಆ ರೈತರ ಬಾಳೇನು ಅವ್ರ ಗೋಳೇನು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಸೊ ಇವತ್ತು ಈ ವಿಡಿಯೋ ಮಾಡ್ತಾಯಿರೋದು ಇಷ್ಟೇ ರೀಸನ್ನು. ಸೊ ನೀವು ಅಲ್ಲಿ ನೋಡ್ಬೋದು, ಅಲ್ಲಿಂದ ಪೂರ್ತಿ ಹಿಡಿದು ಪೂರ್ತಿ ಪ್ಲಾಟೇ ಪೂರ್ತಿ ಕಲ್ಲಂಗಡಿ ಕಟ್ಟಿಂಗ್ ಆಲ್ರೆಡಿ ಬಂದಾಗಿದೆ. ಈಗ ನೋಡಿ, ಇದು ಒಂದೊಂದು ಕಲ್ಲಂಗಡಿ ಮಿನಿಮಮ್ಮು 8-10 ಕೆ ಜಿ ಬರುತ್ತೆ. ಸೊ 10 ಕೆ ಜಿ ಅಂತ ಅಂದರು 10 ರೂಪಾಯಿ ಹಿಂಗೆ ಹಿಡಿದ್ರೆ 100 ರೂಪಾಯಿ ಒಂದು ಹಣ್ಣದು. ಬಟ್ ನೀವು ಇದೇ ಹಣ್ಣನ್ನು ಹೊರಗಡೆ 40 ರೂಪಾಯಿ ಕೆ ಜಿ ಹೆಂಗೆ ತೊಗೊಳ್ತೀರಾ. ಸೊ 40 ಬೇಡ 20 ರೂಪಾಯಿ ಕೆ ಜಿ ತೊಗೊಂಡ್ರೆ 200 ರೂಪಾಯಿ. ಬಟ್ ಇಲ್ಲಿ ಇದಕ್ಕೆ ಯಾವುದೇ ರೀತಿ ಇಂಜೆಕ್ಷನ್ನು ಟ್ಯೂಬ್ ಏನಿಲ್ಲ. ನೋಡಿ ನಿಮಗೆ ಇದು ಜಸ್ಟ್ ನ್ಯಾಚುರಲ್ಲಾಗಿ ಹೊಡೆದಿರೋ ಹಣ್ಣಿದು, ಇದಕ್ಕೇನು ಮಾಡ್ಲಿಕ್ಕೆ ಬರೋಲ್ಲ. ಇದು ನಿಮಗೆ ಹಾಗೆ ತೋರಿಸ್ತಾ ಇರೋದು ನೋಡಿ. ಇದರಲ್ಲಿ ಯಾವ ರೀತಿ ಇಂಜೆಕ್ಷನ್ ಮಾಡಿದ್ದಾರೆ ನೋಡಿದ್ರಾ, ಕಲರ್ ಏನಿದೆ ಅದೇ ಕಲರೇ ಇದೆ. ನೀವೇನು ಹೇಳ್ತಾ ಇದ್ರಲ್ಲ ಇದರಲ್ಲಿ ಇಂಜೆಕ್ಷನ್ ಮಾಡಿದ್ದಾರೆ ಅಂಥೇಳಿ, ಯಾವುದೂ ಇಂಜೆಕ್ಷನ್ ಏನಿಲ್ಲ, ಏನೂ ಇಲ್ಲ. ಇದು ಯಾಕೆಂದರೆ ನ್ಯಾಚುರಲಾಗಿ ಬೆಳೆಯೋಂಥ ಕಲ್ಲಂಗಡಿ ಬರೋಂಥ ಕಲರೇ ಇದು. ನಾನು ಹೇಳಿದ್ವಲ್ಲ, ನಿಮ್ದು ಏನದು ಯೂಟ್ಯೂಬು, ಟಿಕ್ಟಾಕು, ಇನ್ಸ್ಟಾಗ್ರಾಮು, ರೀಲ್ಸು, ಫೇಸ್ಬುಕ್ ರೀಲ್ಸಲ್ಲಿ ನಿಮಗೆ ಲೈಕ್ಸ್ ತೊಗೊಳ್ಳಿಕ್ಕೆ ಏನು ಮಾಡ್ತಾರೆ, ಕಲ್ಲಂಗಡಿ ಇಂಜೆಕ್ಷನ್ ಮಾಡ್ತಾಯಿದ್ದಾರೆ, ಹಂಗೆ ಮಾಡ್ತಿದ್ದಾರೆ ಹಿಂಗೆ ಮಾಡ್ತಿದ್ದಾರೆ ಅಂಥೇಳಿ. ಇದು ಇಂಜೆಕ್ಷನ್ ಮಾಡಿರೋದಲ್ಲ ಸರ್. ನೋಡಿ ರೈತರ ಬಾಳಲ್ಲಿ ಆಟ ಆಡ್ತಾಯಿದ್ದೀರ. ನಿಮ್ಮದು ವಿಡಿಯೋಸು ಏನು ಸೋಷಿಯಲ್ ಮೀಡಿಯಾ ಇದೆಯೋ ಅದರಲ್ಲಿ ಆಟ ಆಡೋಂಥವ್ರಿಗೆ ಇದು ಸ್ವಲ್ಪ ಅರ್ಥ ಆಗಲಿ ಅಂತೇಳಿ ಇವತ್ತು ಈ ವಿಡಿಯೋ ಮಾಡ್ತಾಯಿರೋದು.